ಎಲ್ರಿಗೂ ನಮಸ್ಕಾರ. ಕನ್ನಡ ಗೊತ್ತಾಗತ್ತೇನಪ್ಪ? ಎಲ್ರಿಗೂ ಕನ್ನಡ ಬರುತ್ತಾ? ಕನ್ನಡ ಬರದೇ ಇರೋರು ಕೈ ಎತ್ತಿ. ಕನ್ನಡ ಅರ್ಥ ಆಗದೆ ಇರೋರು, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಶಿಮ್ಲಾ? ತ್ರಿಪುರಾ? ಓಕೆ. ವಾಟ್ ಅಬೌಟ್ ಅದರ್ಸ್? ಅವನೊಬ್ಬರೇ ಕನ್ನಡ ಹೇಳ್ಕೊಡ್ಬೋದಲ್ಲಪ್ಪ, ನೀವೆಲ್ಲ ಪಕ್ಕದಲ್ಲಿದ್ದೀರಾ ಫ್ರೆಂಡ್ಸು. ತುಂಬಾ ಸಂತೋಷ. ಎಲ್ಲಿ ಯೂನಿಯನ್ ಎಲ್ಲ ಎಲೆಕ್ಷನ್ ಆಯ್ತಾ? ಎಲ್ಲಿ ಎಲೆಕ್ಷನ್ ಯಾರ್ಯಾರು ಗೆದ್ದಿದ್ದೀರಾ? ಎಲ್ಲಪ್ಪ ಪ್ರೆಸಿಡೆಂಟು? ನೀವಾ? ಕಂಗ್ರ್ಯಾಚುಲೇಷನ್ಸ್. ಪ್ರೆಸಿಡೆಂಟಾ? ಓಕೆ. ವಿನಯ್ ಫ್ಯೂಚರ್ ರಾಜಕಾರಣಿ. ನೀವು ಸೆಕ್ರೆಟರಿನಾ? ಬನ್ನಿ ಸೆಕ್ರೆಟರಿ. ಇನ್ಯಾರು? ತಾವಾ? ನಿಮ್ಮ ರೂಪ ನೋಡಿ ಎಲ್ಲ ಓಟ್ ಹಾಕ್ಬಿಟ್ಟಿದ್ದಾರೆ ನಿಮ್ಗೆ. ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಐ ಲೈಕ್ ಇಟ್. ಏನ್ ನೋಡಿ ಓಟ್ ಹಾಕಿದ್ರಪ್ಪ ಇವರಿಗೆಲ್ಲ ನೀವು? ಯಾವ ತರ ವೋಟಿಂಗ್ ಹೆಂಗಿದೆ ಇಲ್ಲಿ? ಟ್ಯಾಲೆಂಟ್ ನೋಡಿನಾ? ಏನ್ ಟ್ಯಾಲೆಂಟ್ ನೋಡಿದ್ರಿ ಇವರಲ್ಲಿ? ಇವ್ರ ಜೊತೆ ಯಾರು ನಿಂತಿದ್ರು ಬೇರೆಯವರು? ಹೌದಾ? ಅಪೋಸಿಷನ್ ಪಾರ್ಟಿ ಇಲ್ಲ, ನಮ್ಮ ಇಂಡಿಯಾ ತರ. 600 ಲೀಡಾ? ದುಡ್ಡು ಗಿಟ್ ಕೊಟ್ರ? ಪ್ರಜಾಕೀಯತರ ಟ್ರಾನ್ಸ್ಪರೆನ್ಸಿ. ಎಷ್ಟಿದೆ ಫಂಡ್ ಕಾಲೇಜಲ್ಲಿ? ಫಂಡ್ ಗಿಂಟ್ ಇಲ್ವಾ ಏನ್ ಮೇಡಮ್? ದೇರ್ ಇಸ್ ನೋ ಫಂಡ್ ಇನ್ ಸ್ಟೂಡೆಂಟ್ಸ್ ಯೂನಿಯನ್. ಸಮಥಿಂಗ್ ಶುಡ್ ಬಿ ದೇರ್, ನೋ? ಓ, ಯು ಕಾಂಟ್ ಡಿಸ್ಕ್ಲೋಸ್ ಇಟ್? ಮಾಡಿಲ್ವಾ? ನಿಮ್ಗೆಲ್ಲ ಗೊತ್ತಿಲ್ವಾ ಅದು? ಗೊತ್ತಿಲ್ವಾ? ನಿಮಗ್ ಗೊತ್ತಾ? ಹೋಗ್ಲಿ. ಯಾಕೆ ಸರ್? ಹೌ ಕ್ಯಾನ್ ಇಟ್ ಬಿ ಕಾನ್ಫಿಡೆನ್ಷಿಯಲ್? ಸ್ಟೂಡೆಂಟ್ಸ್ ಫಂಡ್ ಇಸ್ ಕಾನ್ಫಿಡೆನ್ಷಿಯಲ್. ಯು ಡೋಂಟ್ ರಿವೀಲ್ ಇಟ್ ಟು ಸ್ಟೂಡೆಂಟ್ಸ್. ಪ್ಲೀಸ್ ಪ್ಲೀಸ್. ಟೆಲ್ ಮಿ. ಬೈಕ್ ಕೊಡ್ರ ಅವ್ರಿಗೆ? Sir, whenever they give proposal and we see all what we can do within our this thing, and we always tell them yes. Good, good. That is what. See, ಇದು ಯಾಕೆ ಹೇಳಿದೆ ಅಂದ್ರೆ ಈಗ್ಲಿಂದ ನಿಮ್ಗೆ ಇದು ಅಭ್ಯಾಸ ಆಗ್ಬೇಕು. ಈ ನಮ್ಮ ಎಲೆಕ್ಷನ್ಗಳು ಅಷ್ಟೇ, ನಾವೇನು ಕೇಳಲ್ಲ. ಯಾರು ನಿಂತಿದ್ದಾರೆ, ಅವ್ರು ಬ್ಯೂಟಿಫುಲ್ ಆಗಿದಾರ, ಸಖತ್ ದುಡ್ಡಿದ್ಯಾ, ಯಾರ ದೊಡ್ಡ ಸ್ಟಾರ್ಗಳ, ಇದನ್ನ ನೋಡಿ ಓಟ್ ಹಾಕ್ಬಿಡ್ತೀವಿ ನಾವು. ಇಲ್ಲ ನಮ್ಮ ಜಾತಿನ, ನಮ್ಮ ಧರ್ಮನ, ನಮ್ಮ ಕ್ಯಾಸ್ಟ್, ಇದು ನೋಡಿ ಓಟ್ ಹಾಕ್ಬಿಡ್ತೀವಿ ಅಲ್ವಾ? ಹಾಕ್ತೀರಾ? ಅದೇ ತರ ಹಾಕಲ್ವಾ? ಹೌದಾ? ನೋಡಿ, ಅದನ್ನೇ ನಾವಿವಾಗ ಈ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿರೋದೇ ಏನಕ್ಕೆ ಅಂದ್ರೆ, ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಲೆಕ್ಷನ್ ನಲ್ಲಿ ಪಬ್ಲಿಸಿಟಿ ಬೇಕಾ? ಪಬ್ಲಿಸಿಟಿ ಮಾಡಿದ್ರೆ ನಾವು ಬನ್ನಿ, ಇಲ್ಲೇ ಕರೆಕ್ಟ್ ಆಗಿದೆ ಎಕ್ಸಾಂಪಲ್. ಪ್ರಮೋಷನ್ ಎಲ್ಲ ಮಾಡಿದ್ರ? ಯಾವ ತರ? ಡಿಜಿಟಲ್ ಪ್ರಮೋಷನ್. ಏನೇನು ಆಶ್ವಾಸನೆ ಕೊಟ್ರಿ ಹುಡುಗರಿಗೆ? ಮ್ಯಾನಿಫೆಸ್ಟೋ. ಓ ಗುಡ್. ಮ್ಯಾನಿಫೆಸ್ಟೋ ಎಲ್ಲ ನೋಡಿದ್ರಾ? ಏನು ಒಂದೆರಡು ಪಾಯಿಂಟ್ ಹೇಳಿ. ಮ್ಯಾನಿಫೆಸ್ಟೋ ಏನು ಸರ್? ಫಸ್ಟು ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬ್ಲೈಂಡ್ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ಸ್ಕ್ರೈಬ್ ತುಂಬ ಒದ್ದಾಡ್ತಾರೆ. ಪ್ರತಿ ವರ್ಷ 2500 3000 ಸ್ಟೂಡೆಂಟ್ಸ್ವರೆಗೂ ಎಕ್ಸಾಮ್ ಅಟೆಂಡೇ ಆಗಲ್ಲ ಇಫ್ ದೇ ಆರ್ ಪ್ರಿಪೇರ್ ಆಲ್ಸೋ. ಬಟ್ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳನ್ನ ವಾಲಂಟಿಯರ್ ಆಗಿ ಸ್ಕ್ರೈಬ್ಗೆ ಅಲ್ಲಿಗೆ ಕಳ್ಸಕ್ಕಂತೇಳಿ ಆಲ್ರೆಡಿ ನಾವು 175 ಸ್ಟೂಡೆಂಟ್ಸ್ ಎಕ್ಸಾಮ್ನ ಲಾಸ್ಟ್ ಟೈಮ್ SDA FD ಎಕ್ಸಾಮ್ ಬರ್ಸಿದ್ವಿ. ಅದರಲ್ಲಿ 30 ಸ್ಟೂಡೆಂಟ್ಸ್ ಆರ್ ಕ್ವಾಲಿಫೈಡ್. ಓ ಗುಡ್ ಗುಡ್ ಗುಡ್. ಅಲ್ಲ ಇವಾಗ ಅಂದ್ರೆ ನೀವು ಇದನ್ನ ಮಾಡ್ತೀನಿ ಅಂತ ನೆಕ್ಸ್ಟ್ ಈ ತರ ಮಾಡ್ತೀವಿ. ಆಮೇಲೆ ಡೆಮೋಕ್ರೆಟಿಕ್ ವೆಬ್ ಕ್ರಿಯೇಟ್ ಮಾಡ್ತೀವಿ. ಅಲ್ಲ ಅವಾಗ ನಿಮ್ಮ ಅಪೋಸಿಷನ್ ಇದ್ರು ನಾನು ಅದೇ ಮಾಡ್ತೀನಿ ಅಂತ ಹೇಳ್ಬೋದಲ್ಲ ಅವರು?
ಹೇಳಿಲ್ವಾ? ಕಾಪಿ ರೈಟ್ ಆಗ್ಬಿಡುತ್ತೆ. ಕಾಪಿ ರೈಟ್ ಇದೆಯಾ ಅದು? ನೀವ್ ಹೇಳಿದ್ದು ಅವ್ರು ಹೇಳಂಗಿಲ್ಲ ಅದು ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲ, ಹೇಳಿಲ್ವಾ ನಿಜವಾಗ್ಲು? ನಮ್ಮ ಮ್ಯಾನಿಫೆಸ್ಟೋ ನಾವು ಹೇಳಿದ್ವಿ, ಅವ್ರ ಮ್ಯಾನಿಫೆಸ್ಟೋ ಒಂದೇ ಸಲ ಡಿಸ್ಕ್ಲೋಸ್ ಮಾಡಿದ್ರಿ. ಮ್ಯಾನಿಫೆಸ್ಟೋ ಹೇಳೋದನ್ನ ಅವ್ರವ್ರ ಕ್ಯಾಂಪೇನ್ನಲ್ಲಿ ಅವ್ರ ಮ್ಯಾನಿಫೆಸ್ಟೋ. ಓಕೆ, ಇವಾಗ ನೀವ್ ಹೇಳೋದು ಓಕೆ. ನೀವ್ ಯಾರೋ ಒಬ್ರು ಹೇಳಿ ಇವ್ರ ಮ್ಯಾನಿಫೆಸ್ಟೋದ ಒಂದು ಒಳ್ಳೆ ಪಾಯಿಂಟ್. ಕಮಾನ್, ಯಾರು ಇದೇಳ್ರಪ್ಪ. ನೋಡಿದಿರ ತಾನೇ ಮ್ಯಾನಿಫೆಸ್ಟೋ? ನೋಡಿಲ್ವಾ? ವಾಟ್? ಆದ್ರೆ ಮ್ಯಾನಿಫೆಸ್ಟೋ ಕಮಿಟಿಲಿ ನೀವಿದ್ರಾ? ಸ್ಟೂಡೆಂಟ್ ಆಗಿ. ಓಕೆ, ನೀವು ಒಬ್ಬರೇ ಹೇಳ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ ಮ್ಯಾನಿಫೆಸ್ಟೋ? ಯಾರು ಕೈ ಎತ್ತಲೇ ಇಲ್ಲಪ್ಪ ಒಬ್ರು ಕೂಡ. ಸರ್ ಎಲ್ಲ ಫ್ರೆಶ್ ಅವ್ರಿಗಿನ್ನ ಸರ್ ಅವರೆಲ್ಲ. ನೀವು ಓಟ್ ಹಾಕಿರೋರು ಎಷ್ಟು ಜನ? ಇವ್ರು ಯಾರು ಓಟೇ ಹಾಕಿಲ್ವಾ? ಸರ್ ಇಲ್ಲಿ ಮೆಜಾರಿಟಿ ಬರೀ ಫಸ್ಟ್ ಇಯರ್ಸ್ ಮಾತ್ರ ಇರೋದು. ಓ, ಇವರು ಒಂದು ವರ್ಷ ಆದ್ಮೇಲೆ. ಓಕೆ, ನೀವೆಲ್ಲ ಇನ್ನೂ ಕ್ವಾಲಿಫೈ ಇಲ್ಲ ಓಟ್ ಹಾಕೋದಕ್ಕೆ. ಗುಡ್, ವೆರಿ ಗುಡ್ ಮೇಡಮ್, ಗುಡ್. ಯಾಕಂದ್ರೆ ನಮ್ಮ ಕಾಲೇಜಲ್ಲೂ ಕೂಡ ನಾನು ಎಲೆಕ್ಷನ್ ನಿಂತಿದ್ದೆ. ಫುಲ್ ಮುಖ್ಯಮಂತ್ರಿ ಚಂದ್ರ ತರ ಮಾತಾಡ್ತಿದ್ದೆ ನಾನು. ಮುಖ್ಯಮಂತ್ರಿ ಚಂದ್ರ ಗೊತ್ತಾ ನಿಮ್ಗೆ? ಬಣ್ಣದ ಮಾತುಗಳು ಮರಳಾಗ್ಬೇಡ್ರಪ್ಪ, ನಮ್ಗೆ ಓಟ್ ಹಾಕ್ಬಿಡಿ, ಎಲ್ಲ ಚೆನ್ನಾಗಿ ನೋಡ್ತೀನಿ ಅಂತ. ಬಟ್ ನನ್ನ ಸೋಲಿಸ್ಬಿಟ್ರು ನೋಡಿ. ಈಗ ಅದೇ ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಎಲ್ಲ ನೀವು ಈ ದೇಶದ ಪ್ರಜೆ ಆಗ್ತೀರ, ನೀವೇ ಬಹಳ ಮುಖ್ಯ. ಎಲೆಕ್ಷನ್ ಬಂದಾಗ ಫಸ್ಟ್ ಮ್ಯಾನಿಫೆಸ್ಟೋ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಮ್ಯಾನಿಫೆಸ್ಟೋ ಅನ್ನೋದು ಕೂಡ ಅಥೆಂಟಿಕ್ ಆಗಿರಬೇಕು ಅಲ್ವಾ? ಸುಮ್ಮನೆ ಫಾಲ್ಸ್ ಪ್ರಾಮಿಸಸ್ ಆಗಬಾರ್ದು. ನಿಮಗೆ ಮ್ಯಾನಿಫೆಸ್ಟೋ ಯಾವ ರೀತಿ ನೀವು ಮುಂದೆ ಕೇಳಬೇಕು ಅಂದ್ರೆ, ನಿಮ್ಮ ಲೀಡರ್ಸ್ನ ಎಷ್ಟಪ್ಪ ಬಡ್ಜೆಟ್ ಇದೆ ನಿಮ್ಮ ಹತ್ರ, ಆ ಬಡ್ಜೆಟ್ ಅಲ್ಲಿ ಯಾವಾಗ ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಅದನ್ನ ಟ್ರಾನ್ಸ್ಪರೆನ್ಸಿ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಹೆಂಗ್ ತರ್ತೀರಾ, ಇದೆಲ್ಲವನ್ನು ಕೇಳ್ತೀರಾ? ಅಟ್ಲೀಸ್ಟ್ ನಿಮ್ದು ಏನೋ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ವಿಚಾರಗಳೆಲ್ಲ ಹೇಳ್ತಾ ಇರಬೇಕು. ನಮಗೂ ಪಾಲಿಟಿಕ್ಸ್ ಸಂಬಂಧ ಇಲ್ಲ ಅಂತ ತುಂಬಾ ಜನ ಇದ್ದಾರೆ, ದಯವಿಟ್ಟು ಹಂಗೆ ಅನ್ಕೊಂಬೇಡಿ, ಓಕೆನಾ? ತುಂಬಾ ಇಂಪಾರ್ಟೆಂಟ್ ನಿಮ್ಮ ದುಡ್ಡು ಅದಲ್ಲಿರೋದು, ಓಕೆನಾ? ನಿಮ್ಮ ಅಪ್ಪ ಅಮ್ಮಂದ್ರ ದುಡ್ಡು, ಓಕೆನಾ? ಮತ್ತಿನ್ನೇನೆಲ್ಲ ನೀವೇ ಮಾಡ್ಬಿಟ್ಟಿದ್ರಿ, ನಿಮ್ಗೇನು ಹೇಳುವಂಥದ್ದೇನಿಲ್ಲಪ್ಪ, ಎಲ್ಲ ನೀವೇ ಚೆನ್ನಾಗಿ ಗೊತ್ತು ನಿಮ್ಗೆ. ಪೊಲಿಟಿಕಲಿ ಯು ಆರ್ ವೆರಿ. ಇನ್ನೇನಾರ ಕ್ವಶನ್ ಏನಾರ ಕೇಳಾಗಿದ್ರೆ ಕೇಳಿ. ಅದೇ ನೀವು ಒಂದೆರಡು ಮಾತು ಹೇಳಿ, ನಾನು ಹೇಳೋದು ಮಜಾ ಇರಲ್ಲ, ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ನನಗೆ ಮೈಕ್ ಬಂದಿದೆ. ನಾನು ಈ ಕಾರ್ಯಕ್ರಮದ ಉದ್ದೇಶಪೂರ್ವವಾಗಿ ನಾನು ರಾಜಾರಾಮ್ ಸರ್ಗೆ ಕಾಲ್ ಮಾಡಿದಾಗ ಸರ್ ಹೇಳಿದ್ರು, ಸರ್ಗೆ ಒಂದು 2-3 ವಿಷಯಗಳು ಇಷ್ಟ ಆಗೋದಿಲ್ಲ, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ಏನು ಅಂತಂದರೆ, ಸರ್ಗೆ ಮೊದಲೇದು ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ನಾವು ಇಲ್ಲಿವರೆಗೂ ಆಯಿತು ಸರ್ನ ಕರೆದಿದ್ದೀವಿ, ನಾವು ಮನೆಗೆ ಹೋಗೇ ಇಲ್ಲ. ಸರು ಒಂದೇ ಒಂದು ಫೋನ್ನಲ್ಲಿ ಆ ಯಾವ ಕಾರ್ಯಕ್ರಮದ ಏನು ಬೇಸ್ ಇದೆ ಅಂತ ತಿಳ್ಕೊಂಡು, ಇಟ್ ರಿಲೇಟೆಡ್ ಟು ಸಮಥಿಂಗ್ ನಾಲೆಜಬಲ್ ಪ್ರೋಗ್ರಾಮ್ ಇದ್ರೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ, ಅತ್ಯಂತ ಶೆಡ್ಯೂಲ್ಸ್ ಬ್ಯುಸಿ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತು. ಆ ಬ್ಯುಸಿ ಶೆಡ್ಯೂಲ್ನಲ್ಲೂ ಬಂದರು. ನನಗೆ ಸರ್ನ ಕರೆಯೋಕ್ಕೆ ಇಂಪ್ರೆಸ್ ಮಾಡಿದ್ದೇ ಉತ್ತಮ ಪ್ರಜಾಕೀಯ ಪಾರ್ಟಿ. ಆ ಉತ್ತಮ ಪ್ರಜಾಕೀಯ ಪಾರ್ಟಿಯಲ್ಲಿರುವಂಥ ಮ್ಯಾನಿಫೆಸ್ಟೋ, ಆಮೇಲೆ ಅಲ್ಲಿ ಹೋಗ್ತಿರುವಂಥ ಐಡಿಯಾಲಜಿ, ಮತ್ತು ಜನರಿಗೆ ನಾವು ರೀಚ್ ಆಗ್ತಿರುವಂಥ ಹಾದಿ ಏನಿದೆ, ಅದು ಅತ್ಯಂತ ನಿಯತ್ತಿನ ಹಾದಿ ಮತ್ತು ಕಂಪ್ಲೀಟ್ ಪಾರದರ್ಶಕವಾದ ಹಾದಿಯಾಗಿದೆ. ಹಾಗಾಗಿ ಜಾತಿ ಇಲ್ಲ, ಹಣ ಇಲ್ಲ, ಮತ ಇಲ್ಲ, ಯಾವುದೇ ಹಿಂದು ಮುಂದು ಇಲ್ಲದೆ ವ್ಯಕ್ತಿ ಮತ್ತೆ ಅವ್ರಿಗಿರುವಂಥ ಟ್ಯಾಲೆಂಟ್ಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಓಟ್ ಹಾಕುವಂಥದ್ದು ಏನಾದರೂ ಪಕ್ಷ ಇದ್ರೆ ಅದು ಪ್ರಜಾಕೀಯ ಆಗ್ತದೆ. ಹಾಗಾಗಿ ನಾನು ಉಪೇಂದ್ರ ಸರ್ನ ಕರೀಲಿಕ್ಕೆ ಆಹ್ವಾನ ಕೊಟ್ಟೆ. ನಮ್ಮ ಅವರು ಕೇಳ್ಕೊಂಡು ಸರ್ ಬಂದಿದ್ದಾರೆ, ನಾನು ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸ್ತೀನಿ. ನಂದು 100% ಒಂದು ಸೀಟ್ ಅಂತೂ ನಿಮ್ಗೆ ಗ್ಯಾರಂಟಿ ಅಪ್ಪ. ಎನಿ ಟೈಮ್ ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ನಿಮ್ಮ ಥರ ಯಂಗ್ಸ್ಟರ್ಸ್ಗಳೇ ಲೀಡರ್ಸ್ ಆಗಿ ಬರಬೇಕು.
ಗೆದ್ರ ಮೇಲೆ ವರ್ಕರ್ಸ್ ಆಗ್ಬೇಕು. ಈಗ ಇರೋದು ಏನ್ ಗೊತ್ತಾ, ಗೆಲ್ಲಕ್ ಮುಂಚೆ ವರ್ಕರ್ಸ್ ಆಗಿರ್ತಾರೆ, ಗೆದ್ರ ಮೇಲೆ ಲೀಡರ್ಸ್ ಆಗ್ಬಿಡ್ತಾರೆ, ಕೈಗೆ ಸಿಗಲ್ಲ. ನನ್ನೇ ತುಂಬಾ ಜನ ಕೇಳ್ತಾರೆ, ಸರ್ ನಿಮ್ಗೆ ಯಾಕೆ ಸರ್ ಓಟ್ ಹಾಕ್ಬೇಕು, ಏನ್ ಬಂದಿದ್ದೀರಾ, ನಮ್ಮೂರ್ ಕಡೆ ಬಂದಿದ್ದೀರಾ, ಏನ್ ಕೆಲಸ ಮಾಡಿದ್ದೀರಾ ನೀವು ಅಂತ. ನನಗೆ ಕೆಲಸ ಕೊಟ್ಟು ಕೇಳ್ರಿ ಏನ್ ಕೆಲಸ ಮಾಡಿದ್ದೀರಾ ಅಂತ, ಈಗಲೇ ಯಾಕೆ ಕೇಳ್ತೀರಾ ನೀವು ಅಂತ ಅಲ್ವಾ? ನಿಮಗೂ ಅನ್ಸಲ್ವಾ? ಅದೇ ತರ ಆಗ್ಬಿಟ್ಟಿದೆ ಎಲ್ಲ. ಅಂದ್ರೆ ಏನಂದ್ರೆ ಇದೊಂದೇನೋ ಒಂದು ಸಿಂಹಾಸನ ಇದ್ದಂಗೆ, ಬಂದೆಲ್ಲ ಕಷ್ಟಪಡ್ರಿ ನಿಮ್ಗೆ ಆ ಸಿಂಹಾಸನ ಮೇಲೆ ಕೂರಿಸ್ತೀವಿ ಅಂತ. ಎಂತ ಮೂರ್ಖತನ ನೋಡಿ ಅಲ್ವಾ ನಮ್ದು. ನೀವು ಸಂಬಳ ಕೊಡ್ತೀರಾ ಪ್ರತಿಯೊಬ್ಬರಿಗೂ, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಷ್ಟು ಜನಕ್ಕೆ ಸಂಬಳ ಕೊಡ್ತೀರಾ ಗೊತ್ತಾ ನೀವು? ಅದೇ ಗೊತ್ತಿಲ್ಲ ನಮ್ಗೆ. ಅವ್ರನ್ನ ನಾವು ಲೀಡರ್ಸ್ ಅಂತೀವಿ. ದೇ ಆರ್ ನಾಟ್ ಲೀಡರ್ಸ್, ದೇ ಆರ್ ವರ್ಕರ್ಸ್. ಕರೆಕ್ಟಾ ಅಲ್ವಾ? ಇವಾಗ ನಾನು ಎಲೆಕ್ಷನ್ ನಿಂತ್ಕೊಂತೀನಿ, ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ, ನೀವು ಕೆಲಸ ಕೊಟ್ರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ನನ್ನ ಕೆಲ್ಸಕ್ಕೆ ನಾನು ವಾಪಸ್ ಹೋಗ್ತೀನಿ. ಸರಿನಾ ತಪ್ಪಾ? ಕರೆಕ್ಟ್ ತಾನೆ? ಹೆಂಗ್ ಕೇಳ್ತಾರೆ ಗೊತ್ತಾ, ಏನೋ ಸೋತಾದ್ರೆ ಹೊಟ್ಟಾಗ್ತೀರಾ ನಿಮ್ ಸಿನಿಮಾಗೆ, ನೀವೆಲ್ಲ ಯಾವ ಲೀಡರ್ಸ್ ರೀ ನೀವು ಅಂತಾರೆ. ಅಂದ್ರೆ ನಾವು ಎಷ್ಟು ನೋಡಿ ಸುಳ್ಳಿನ ಜಗತ್ತಲ್ಲಿ ಬದುಕ್ತಾ ಇದೀವಿ ನಾವು. ಸತ್ಯ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಸತ್ಯ ಹೇಳಿದ್ರೆ ಅರ್ಥನೇ ಆಗಲ್ಲ ತುಂಬಾ ಜನಕ್ಕೆ. ಸರ್ ನೀವು ಬಹಳ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತೀರಾ ಸರ್ ಅಂತಾರೆ. ಏನ್ ಮಾಡ್ತೀರಾ? ಓಕೆ, ನೀವು ಒಂದು ಕತೆ ಕೇಳಿದ್ದೀರಾ, ಈಶ್ವರ ಪಾರ್ವತಿ ಕತೆ ಕೇಳಿದ್ದೀರಾ? ಒಂದು ಚಿಕ್ಕ ಕತೆ ಹೇಳ್ತೀನಿ, ಅದು ಲೈಫ್ಗೂ ಕೂಡ ಬಹಳ ಮುಖ್ಯ. ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ. ಕೆಳಗಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಸ್ಲಮ್ಮು, ಗಲೀಜ್ ಅಟ್ಮಾಸ್ಫಿಯರ್, ಏನು ಕಿತ್ತಾಡ್ತಾ ಇದ್ರಂತೆ ಎಮೋಷನಲಿ. ಗಂಡ ಹೆಂಡತಿಗೆ ಬೈತೀನಿ, ದೇ ಹೊಡೆದಾಕ್ಬಿಡ್ತೀನಿ, ಕತ್ರಸ್ ಹಾಕ್ಬಿಡ್ತೀನಿ ಅಂತ. ಹೆಂಡ್ತಿಲೇ ನನ್ನ ಮಗನೇ ನಿನ್ನ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಅಂತ. ಈ ತರ ಫುಲ್ ಗಲಾಟೆ, ಮಕ್ಕಳು ಅಳ್ತಾ ಇದ್ದಾರೆ. ಪಾರ್ವತಿ ಕೇಳದ್ಲಂತೆ, ಏನ್ ಶಿವ ನೀನ್ ಜಗದೋದ್ಧಾರಕ, ನೀನು ದೇವ್ರು, ನೀನು ಹೋಗ್ಬಿಟ್ಟು ಅವ್ರಿಗೇನಾರ ಒಂದ್ ವರಾಗಿರ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ. ಈಶ್ವರ ಹೇಳದಂತೆ, ಬೇಡ ಒಳ್ಳೇದಾಗಲ್ಲ, ಸುಮ್ಮನೆ ಬಾ ಹೋಗೋಣ ಮುಂದೆ ಅಂತ. ಪಾರ್ವತಿ ಬಿಡ್ಲಿಲ್ಲಂತೆ, ನೀನ್ ಏನಾರ ಮಾಡ್ಲೇಬೇಕು ಇವ್ರಿಗೆ ಅಂತ. ಓಕೆನಾ? ಕೊನೆ ಕೆಳಗಡೆ ಬಂದ್ರಂತೆ. ಈಶ್ವರ ಹೋಗ್ಬಿಟ್ಟು ಒಂದು ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತಿರಲ್ಲ ಗಂಡ ಹೆಂಡ್ತಿ, ತಡೆದ್ಬಿಟ್ಟು ಗಂಡರ್ ಕೇಳದಂತೆ, ನಿನ್ಗೇನಾರ ಒಂದು ವರ ಕೇಳ, ಯಾಕೆ ಕೊಡ್ತೀನಿ ಅಂತ. ಅವ್ನು ಆವೇಶದಲ್ಲಿ ಇದ್ನಲ್ಲ, ಕೋಪದಲ್ಲಿ, ವರ ಕೊಡ್ತೀಯಾ, ಆಗತ್ತಾ, ಈ ನನ್ನ ಹೆಂಡ್ತಿ ಹಂದಿ ಆಗೋಗ್ಬಿಡ್ಲಿ ಅಂತ. ಅವನ ಹೆಂಡ್ತಿ ಹಂದಿ ಆಗೋಗ್ಬಿಟ್ಲಂತ. ಹಂದಿ ಹತ್ರ ಹೋಗಿ ಕೇಳದ್ನಂತ, ಮತ್ತೆ ನಿನಗೇನಾರ ಒಂದು ವರ ಕೇಳಮ್ಮ, ಕೊಡ್ತೀನಿ, ಒಳ್ಳೇದಾಗತ್ತೆ ಅಂತ. ನನ್ನ ಹಂದಿ ಮಾಡೋದ್ನ ನನ್ನ ಗಂಡ ಅವನು ಹಂದಿ ಆಗೋಗ್ಬಿಡ್ಲಿ ಅಂತ, ಅವನು ಹಂದಿ ಆಗೋಗ್ಬಿಟ್ಲಂತ. ಕೊನೆಗೆ ಆ ಮಕ್ಕಳು ಅಳ್ತಾ ಇದ್ರಂತೆ, ಅವ್ರನ್ನೋಗಿ 3ನೇ ವರ ಕೇಳದ್ನಂತೆ, ನಿನಗೇನ್ ಬೇಕು ಅಂತ. ಮಕ್ಕಳೇ ನಮ್ಮ ಅಪ್ಪ ಅಮ್ಮನ್ ಮೊದ್ಲಿನ ತರ ಮಾಡ್ಬಿಡು ಅಂದ್ರಂತೆ. ಟಮಾರದ್ ಮತ್ತೆ ಮೊದ್ಲಿನ ತರ ಮತ್ತೆ ಸ್ಪೈಟ್, ಡಮಾ ಡಿಮೀರ್ ಅಂತ. ಈಶ್ವರ ಹೇಳದ್ನಂತೆ, ಎಷ್ಟು ವರ ಕೊಟ್ಟೆ ನಾನು? 3 ವರ ಕೊಟ್ಟೆ. ಏನಾರ ಯೂಸ್ ಆಯ್ತಾ ಇವ್ರಿಗೆ? ಯಾಕಂದ್ರೆ ಇವ್ರ ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ, ಇವ್ರಿಗೆ ಬುದ್ಧಿನೇ ಇಲ್ಲ ಇವ್ರಿಗೆ. ಬಾ ಇನ್ನೊಂದ್ ಕಡೆ ತೋರಿಸ್ತೀನಿ ನಿನ್ಗೆ ಒಬ್ಬನ್ನ ಅಂತ ಕರ್ಕೊಂಡು ಹೋದ್ನಂತೆ. ಯಾರೋ ಒಬ್ಬ ಈ ತರ ಯಂಗ್ಸ್ಟರ್ಸ್, ಬರೆಯಲ್ಲಿ ಪ್ರೆಸಿಡೆಂಟ್, ಸ್ವಲ್ಪ ಕಿಲಾಡಿ, ಓಕೆನಾ, ಈ ತರ ಕಿಲಾಡಿ ನೋಡ್ಬಿಟ್ಟು ಒಂದೇ ಒಂದು ವರ ಕೊಡ್ತೀನಿ, ಏನ್ ಬೇಕು ನಿನ್ಗೆ ಕೇಳ್ರೆ ಅವ್ನು ಎಕ್ಸೈಟ್ ಆಗ್ಲಿಲ್ಲಂತೆ. 1 ವರ ಕೊಡ್ತೀಯಾ, ಇದು ಖಂಡಿತ ವರ್ಕೌಟ್ ಆಗುತ್ತಾ ಅಂತ ಕೇಳದ್ನಂತೆ. ಖಂಡಿತ ಆಗತ್ತಪ್ಪ, ಕೇಳು ಅಂದ್ರೆ ಒಂದು 5 ನಿಮಿಷ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ನಂತೆ. ಮನೇಲಿ ಹೆಂಡತಿ, ಅಪ್ಪ ಅಮ್ಮ, ಓಕೆನಾ, ಎಲ್ಲಾರನ್ನೂ ಕೇಳದ್ನ ನಿಮ್ಗೇನ್ ಬೇಕು ಅಂತ. ಹೆಂಡತಿಗೆ ಮಕ್ಕಳಾಗಿಲ್ಲ. ಹೆಂಡತಿ ಕೇಳಿದ್ನ, ನನ್ಗೊಂದು ಮಗು ಕೇಳ್ಬಿಡ್ರಿ, ನನಗೆ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಂತ. ಅಪ್ಪ ಅಮ್ಮ ಕಣ್ಣಿಲ್ಲಂತೆ. ಅಪ್ಪ ಅಮ್ಮ ಕೇಳಾರ, ನಮ್ ಕುರುಡು ಕಣ್ಣು, ನಾವು ಕೊನೆ ಸಾಯೋ ಟೈಮಲ್ಲೂ ಜಗತ್ ನೋಡಿ ಸಾಯ್ತೀವಪ್ಪ, ನಮ್ಗೆ ಕಣ್ ಬರ್ಸತ್ರ ಕೇಳಪ್ಪ ಅಂತ. ಇವನಿಗೆ ದುಡ್ಡು ಬೇಕಾಗಿದೆ, ಬಡತನ, ಓಕೆನಾ. ವಾಪಸ್ ಯೋಚನೆ ಮಾಡ್ಕೊಂಡ್ ಬಂದಂತೆ. ಈಶ್ವರನ ಹತ್ರ ಏನ್ ಕೇಳದಂತೆ ಗೊತ್ತಾ ವರ? ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನದ ತೊಟ್ಲಲ್ಲಿ ನೋಡತ್ರ ಆಶೀರ್ವಾದ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಅಪ್ಪ ಅಮ್ಮನ ಕಣ್ಣು ಬಂತು, ಮಗುನೂ ಆಯ್ತು, ಚಿನ್ನದ ತೊಟ್ಲಂದ್ರೆ ಅವನಿಗೆ ಶ್ರೀಮಂತಿಕೆನೂ ಬಂತು. ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತೂ ಚೆನ್ನಾಗಿರುತ್ತೆ ಅಲ್ವಾ? ಈ ಎಮೋಷನ್ಗೆ ಬೆಲೆ ಕೊಡೋದಿದೆಯಲ್ಲ, ಅದು ಯಾವತ್ತೂ ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಮೂರ್ಖರಾಗ್ಬಾರ್ದು ನಾವಲ್ವಾ? ನಮಗ್ ದೇವ್ರ ತಲೆ ಕೊಟ್ಟಿದಂತಾನೆ ಯೋಚನೆ ಮಾಡ್ಬೇಕು, ವಿಚಾರ ಮಾಡ್ಬೇಕು, 10 ಸತಿ ಯೋಚನೆ ಮಾಡ್ಬೇಕು. ನಾನು ಹೇಳಿದ್ದು ಕೂಡ ನಂಬಾರ್ದು ನೀವು, ಕರೆಕ್ಟ್ ಅಂತ ಥಿಂಕ್ ಮಾಡ್ಬೇಕು. ನಿಮ್ಮಲ್ಲಿ ಅದ್ಭುತವಾದಂತ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಒಬ್ಬೊಬ್ರು ನೀವು ಯುನೀಕ್ಗಳು, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಯಾವತ್ತೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು ನಿಮ್ಗೆ. ನಾವೆಲ್ಲ ಇಂಥ ಹುಡುಗರು ಸಿಕ್ಕಿದ್ರೆ ಹೇಳ್ತಾ ಇರ್ತೀವಿ, ಲೇ ನಿನ್ನ ಏಜಲ್ಲಿ ನಾವು ಗಾಳಿಲಿ ನೆಲದಲ್ಲಿ ನಿಲ್ತಾ ಇರ್ಲಿಲ್ಲ, ನಾವು ಬರೀ ಗಾಳಿಲಿ ಹಾರಾಡ್ತಾ ಇದ್ವಿ, ಬರೀ ತರಲೆಗಳು, ಬರೀ ಇದೆ. ನಮ್ಮ ಪ್ರಿನ್ಸಿಪಲ್ ಹೇಳೋರು, ನೀವು ತರಲೆಗಳೇ ಬಹಳ ಬುದ್ಧಿವಂತರು, ಪರ ಇಲ್ಲಿ ಏನೋ ಮಾಡ್ತೀಯ ನೀನು ಅಂತ. ಓಕೆನಾ? ಸೊ ವಿಚಾರವಾದಿಗಳಾಗಿ ಥಿಂಕ್ ಮಾಡಿ, ಪ್ರತಿಯೊಂದಕ್ಕೂ ಕೂಡ
ಏನೋ ವಿಚಾರಗಳು ಮಾಡಿ ಜೀವನದಲ್ಲಿ ಮುಂದುವರಿರಿ, ತುಂಬಾ ಅದ್ಭುತವಾಗಿರುತ್ತೆ. ಎಮೋಷನ್ಸ್ ಕೈಗೆ ಏನೋ ಬುದ್ಧಿನ ಕೊಡಬೇಡಿ, ಓಕೆನಾ? ಕತೆ ಚೆನ್ನಾಗಿದೆ ತಾನೆ? ಎಲ್ಲ ಫಾಲೋ ಮಾಡ್ತೀರಾ? ಥ್ಯಾಂಕ್ ಯು. ಐ ಲೈಕ್ ಇಟ್. You can't understand mixture of beauty and intelligence. Please learn Kannada. You are in Karnataka. It's very important, you know. You can? What? ಸ್ವಲ್ಪ ಕನ್ನಡ ಬರುತ್ತೆ. ಹೇಗಿದ್ದೀರಾ? ವೆರಿ ಗುಡ್, ಸೂಪರ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಉಪೇಂದ್ರ ಸರ್ಗೆ ಕ್ವೆಶನ್ಸ್ ಕೇಳಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಮೈಕ್ ಪಾಸ್ ಆಗ್ತಿರುತ್ತೆ, ವಾಲಂಟಿಯರ್ಸ್ ಅಲ್ಲೇ ಇದ್ದಾರೆ, ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್. ನೀವು ಉತ್ತಮ ಪ್ರಜಾಕೀಯನ ಯಾಕೆ ಶುರು ಮಾಡಿದ್ರಿ ಸರ್? ಉತ್ತಮ ಪ್ರಜಾಕೀಯ ಯಾಕೆ ಶುರು ಮಾಡಿದ್ರಿ ಸರ್? ರಾಜಕೀಯ ಇರಬಾರದು ಅಂತ. ನಮಗ್ ಒಂದ್ ಕಾಲದಲ್ಲಿ ರಾಜರ ಕಾಲ ಇತ್ತು, ಓಕೆನಾ? ಅವಾಗ ದೊಡ್ಡ ಕೋಟೆ ಕೊತ್ತಲ ಕೊಟ್ಕೊಂಡು ರಾಜ ಸಿಂಹಾಸ ಮೇಲೆ ಕೂತ್ಕೊಂತಿದ್ದ. ಈಗ ಡೆಮಾಕ್ರಸಿಲಿ ಹಂಗೆ ಕೂತ್ಕೊಳ್ಳೋದು ಅಸಹ್ಯ, ಅದು ಅಲ್ವಾ? ಸರ್ ತುಂಬಾ ನಮಸ್ಕಾರ ಸರ್. ಇವಾಗ ಎಲೆಕ್ಷನ್ ಗೆದ್ಬಿಟ್ಟು ನಿಮ್ ಏಮ್ ಏನು ಅಂತ? ಎಲೆಕ್ಷನ್ ಗೆಲ್ತೀರಾ ಸರ್ ನೀವು, ಹಾ. MLA ಆಗ್ತೀರಾ, ಹಾ. ಸೊ ಏನ್ ಚೇಂಜ್ ಮಾಡ್ತೀರಾ ಅಂತ ನೀವು? ಇಲ್ಲಪ್ಪ, ನಾನು ಹೊರಟಿರೋ ದಾರಿನೇ ನಾನ್ ಗೆಲ್ಲಕ್ಕಲ್ಲ, ನೀನ್ ಗೆಲ್ಲಕ್ಕೋಸ್ಕರ ಹೊರಟಿರೋದು ನಾನು. ನೀವುಗಳು ಗೆಲ್ಬೇಕು. ಸಿ ಮಂಡ್ಯಲ್ಲಿ ಏನಾಯ್ತು ಅಂತ, ಮಂಡ್ಯ ಎಲೆಕ್ಷನ್ ಗೊತ್ತಲ್ವಾ? ಎಲ್ರು ನನ್ನ ಕೇಳೋರು, ಸರ್ ಯಾರು ಗೆಲ್ಬೇಕು ಸರ್? ಸುಮಲತಾ ಗೆಲ್ಬೇಕಾ, ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕಾ ಸರ್ ಅಂತ. ನೀವು ಗೆಲ್ಬೇಕ್ರಪ್ಪ ಫಸ್ಟ್. ಜನಗಳು ಗೆಲ್ಲೋದಕ್ಕೋಸ್ಕರ ಅಲ್ಲ ಎಲೆಕ್ಷನ್ ಇರೋದು ಕೆಲಸ ಮಾಡೋಕ್ಕೋಸ್ಕರ. ಕರೆಕ್ಟಾ? ಏನು? ನಮಸ್ತೆ ಸರ್. ಹೀಗಿರ್ಬೇಕು ಅಂತ ಒಂದ್ ಲೈನ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ? ನನ್ನ ಕನಸಿನ ಭಾರತ ಒಂದು ಪಿಕ್ಚರೇ ಮಾಡಿ ತೋರಿಸ್ಬಿಟ್ಟಿದ್ದೀನಪ್ಪ, ಸೂಪರ್ ಅಂತ ಪಿಕ್ಚರ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಲವ್ ಯು. ಕರೆಕ್ಟ್ ಅಲ್ವಾ? ಎಕ್ಸ್ಕ್ಯೂಸ್ ಮಿ ಸರ್, ಬೇರೆ ಪಕ್ಷಕ್ಕೂ ಏನ್ ಸರ್ ಡಿಫ್ರೆನ್ಸ್ ಇದೆ? ಉತ್ತಮ ಪ್ರಜಾಕೀಯಗೆ ಮತ್ತೆ ಬೇರೆ ಪಕ್ಷಗಳಿಗೆ ಓಕೆ, ಒಂದೇ ಒಂದು ಪೆನ್ಗಳಿದೆಯಾ ನಿಮ್ಮ ಹತ್ರ? ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ನೋಟ್ ಮಾಡ್ಕೊಂತೀರಾ ಎಲ್ರು? ಪ್ರಜಾಕೀಯ PRAJAKEEYA.org ಇದ್ರಲ್ಲಿ ಹೋಗಿ ಒಂದೇ ಒಂದು ಪೇಜ್ ಇದೆ, ಅದ್ರಲ್ಲಿ ಓದ್ರೆ ನಿಮ್ಗೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಓಕೆನಾ? ಕರೆಕ್ಟ್ ಇಲ್ಲ ಅಂದ್ರೆ ನಮ್ಗೆ ನಿಮ್ ಸಜೆಷನ್ಸ್ ಕೊಡಿ, ನಿಮ್ ಒಪಿನಿಯನ್ಸ್ ಕೊಡ್ತೀರಾ? ಸರ್ ಬನ್ನಿ ಹೇಳಿ. ಸರ್, ಐ ಆಲ್ವೇಸ್ ಹ್ಯಾಡ್ ದಿಸ್ ಕ್ವೆಶನ್. ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಪೊಲಿಟಿಕಲ್ ಪಾರ್ಟಿನೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ದೇ ಕಾನ್ಸಂಟ್ರೇಟ್ ಆನ್ ಎವ್ರಿಥಿಂಗ್ ಎಲ್ಸ್, ಬಟ್ ದ ಮೇಜರ್ ಇಶ್ಯೂ ನೌ ಇಸ್ ಗ್ಲೋಬಲ್ ವಾರ್ಮಿಂಗ್. ಎನ್ವೈರನ್ಮೆಂಟಲ್ ಡೆವಲಪ್ಮೆಂಟ್ ಇಸ್ ನೀಡೆಡ್. ಸೊ ನಿಮಗೆ ಅದ್ರ ಬಗ್ಗೆ ವ್ಯೂಸ್ ಏನಿದೆ, ಅಂಡ್ ವಾಟ್ ಆರ್ ದ ವ್ಯೂಸ್ ಆಫ್ ಯೋರ್ ಪಾರ್ಟಿ ಅಪಾನ್ ಇಟ್? ಒಂದೇ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ವಿ ಆಲ್ವೇಸ್ ಟಾಕ್ ಅಬೌಟ್ ಬಿಗ್ ಥಿಂಗ್ಸ್. ಏನ್ ಹೇಳಿ? ಗ್ಲೋಬಲ್ ವಾರ್ಮಿಂಗ್, ಏನ್ ಹೇಳಿ? ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಜಾಬ್ಸ್, ದಿಸ್ ದಟ್, GDP ಗ್ರೋತ್, ದೊಡ್ಡ ವಿಷಯ ಮಾತಾಡ್ತೀವಿ ನಾವು. ನಮಗೆ ಬೇಕಾಗಿರೋದು ಮೈಕ್ರೋ ಲೆವೆಲ್ ಅಲ್ಲಿ ಒಬ್ಬ ಹಳ್ಳಿ ರೈತನಿಗೆ ಕರೆಕ್ಟ್ ಆಗಿ ಸಿಕ್ಬಿಟ್ಟ ಅಂದ್ರೆ ಅಲ್ಲೇ ಗ್ಲೋಬಲ್ ವಾರ್ಮಿಂಗ್ ಚೇಂಜ್ ಆಗ್ಬಿಡುತ್ತೆ ಅಲ್ವಾ? ನಾನು ಯಾವಾಗಲೂ ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ಮೈಕ್ರೋ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟೋ ಇರಬೇಕು, ಮೈಕ್ರೋ ಲೆವೆಲ್ ಅಲ್ಲಿ ಜನಕ್ಕೆ ಫಂಡ್ಸ್ ಇದಾಗಬೇಕು, ಮೈಕ್ರೋ ಲೆವೆಲ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು. ಆಟೋಮೆಟಿಕ್ ಆಗಿ ಜನಗಳೇ ಚೇಂಜ್ ಮಾಡ್ಬಿಡ್ತಾರೆ ಈ ಜಗತ್ತನ್ನ, ನಮ್ಮ ಭಾರತನ, ಅಲ್ವಾ? ನಿಮ್ ಪ್ರಕಾರ ಒಂದೇ ಒಂದು ಹೇಳ್ತೀನಿ, ಒಬ್ಬ ಲೀಡರ್ ಈ ದೇಶ ಚೇಂಜ್ ಮಾಡಕ್ ಸಾಧ್ಯನಾ? ಜನಗಳು ಸೇರಿ ಚೇಂಜ್ ಮಾಡಕ್ ಸಾಧ್ಯನಾ? ಹೇಳ್ಬಿಡಿ ನೋಡೋಣ. ಕರೆಕ್ಟ್ ಅಲ್ವಾ? ಸೊ ಜನಗಳು ಬಹಳ ಮುಖ್ಯ. ನೀವು ಮನಸ್ಸು ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಒಂದ್ ಹೇಳ, ತುಂಬಾ ರೆವಲ್ಯೂಷನರಿ ವಿಷಯಗಳು. ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದಕ್ಕೆ ಕನೆಕ್ಟೆಡ್ ಇರೋ ಎಜುಕೇಶನ್ ಬಿಸ್ನೆಸ್ ಆಗುತ್ತೆ, ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಪ್ರತಿಯೊಂದು ಬಿಸ್ನೆಸ್ ಆಗುತ್ತೆ. ನಮ್ಗೆ ಆಕ್ಚುಲಿ ನಾವು ಓದೋದಕ್ಕೂ ನಮ್ಮ ಜೀವನಕ್ಕೆ ಏನಾರ ಸಂಬಂಧ ಇದೆಯಾ? ಒಂದು 20% ಸಂಬಂಧ ಇರ್ಬೋದು, ಇನ್ 80% ಎಕ್ಸ್ಟ್ರಾ ಓದ್ತೀವಿ ನಾವು. ಯಾಕೆ ಹೇಳಿ? ಗೊತ್ತಿಲ್ಲ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಎಜುಕೇಶನ್ ಇರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ದಾರೆ, ಅದರ್ವೈಸ್ ಎಲ್ಲರೂ ಇನ್ನೂ ಜಾಬ್ಲೆಸ್ ಆಗ್ಬಿಡ್ತಾರೆ ಎಲ್ಲರೂ.
ಸಿ ನಮ್ಮ ದೇಶ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಗುರುಕುಲ ಸಿಸ್ಟಮ್ ಇತ್ತು, ಕರೆಕ್ಟಾ? ಅವಾಗ ಜೀವನದಲ್ಲಿ ಬದುಕೋದು ಎಷ್ಟು ಮುಖ್ಯ, ಹೆಂಗ್ ಬದುಕ್ಬೇಕು ಅನ್ನೋದೇ ಒಂದು ದೊಡ್ಡ ಪಾಠ. ಈಗ ಅದು ನಮ್ಗೆ ಯಾರು ಹೇಳ್ಕೊಡ್ತಾನೆ ಇಲ್ಲ. ಎವ್ರಿಥಿಂಗ್ ಈಸ್ ಕಾಂಪಿಟೇಟಿವ್ ಎಜುಕೇಶನ್. ಎಲ್ಲ 90%, 100% ಟಾಪರ್ಸ್ ಆಗಬೇಕು. ಏನ್ ಹೇಳಿ, ಎಲ್ಲಿಗೆ ಓಡ್ತಿದೀವಿ ನಮ್ಗೆ ಗೊತ್ತಿಲ್ಲ. ಎವ್ರಿಬಡಿ ಈಸ್ ರನ್ನಿಂಗ್. ಈಗ ಒಂದು ಸಿಂಪಲ್ ಹೇಳ್ತೀನಿ, ನಾನು ದುಡ್ದಿದ್ದೀನಿ, ನನ್ನ ಮಗ ಯಾಕೆ ದುಡಿಬೇಕು ಅಲ್ವಾ? ನನ್ನ ಮಗನೂ ದುಡಿಬೇಕು, ಮತ್ತೆ ಅವನ ಮಗನೂ ದುಡಿಬೇಕು. ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ದೇನೆ ಓಡ್ತಾ ಇರ್ತೀವಿ. ನನ್ನ ಹೆಂಡತಿ ಇವತ್ತಿಗೂ ಹೇಳ್ತಾಳೆ, ನನ್ನ ಮಗ ಅದ್ ಮಾಡ್ಬೇಕು ಇದ್ ಮಾಡಬೇಕು. ಯಾಕಮ್ಮ ಪಾಪ ಅವ್ನು ಆರಾಮಾಗಿರ್ಲಿ ಬಿಡು, ಖುಷಿಯಾಗಿ ಅವ್ನಿಗೆ ಇರೋದನ್ನ ಚೆನ್ನಾಗಿ ತಿನ್ಕೊಂಡು ಅವ್ನಿಗೆ ಏನು ಇಷ್ಟನೋ ಅದು ಮಾಡ್ಕೊಂಡಿರ್ಲಿ, ನಮ್ಗೆ ಅದು ಬರೋದೇ ಇಲ್ಲ. ಅದು ಈ ತರ ಸಾವಿರಾರು ವಿಷಯಗಳಿದೆ, ಅದೆಲ್ಲ ಇನ್ನೊಂದ್ಸತಿ ಫ್ರೀ ಆಗಿ ಮಾತಾಡೋಣ ಪ್ರಜಾಕೀಯ ಬಂದ್ರ ಮೇಲೆ. ಮತ್ತೆ ಹೇಳಿಮ್ಮ. ಎಸ್, actor. I started my career as a writer and when I was studying actually in 10th or 8th, 9th or 10th standard, I thought of this without knowing anything. ನನಗೇನೋ ಗೊತ್ತಿಲ್ಲ ಅವಾಗ. I wanted to join politics, I want to bring some change and all these things I thought. ಆಮೇಲೆ ಅನ್ನಿಸ್ತು ನನಗೆ, ಹೌ ನಾನು ಬಿಸಿ ಫೇಮಸ್ ಆಗಬೇಕು, ಅವಾಗ ಸಿನಿಮಾಗೆ ಹೋಗ್ಬೇಕು, ಸಿನಿಮಾಗೆ ಹೋದ್ರೆ ನಾನು ಏನಾರ ಹೇಳ್ಬೋದು ಅಂತ. ದೆನ್ ಐ ಜಾಯಿನ್ ಮೂವೀಸ್. ಸಿನಿಮಾದಲ್ಲೂ ಆದಷ್ಟು ಹೇಳಿದೆ. ಈಗ ರಿಯಲ್ ಆಗಿ ಏನೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾ ನಮಸ್ತೆ ಸರ್. ನಮಸ್ಕಾರ ಸರ್, ಇಲ್ಲಿ ಎಲ್ಲಾ ತರ ಕ್ವೆಶನ್ಸ್ ಕೇಳಿದ್ರು, ನಿಮ್ ಪಾರ್ಟಿ ಬಗ್ಗೆ ಕೂಡ ಕೇಳಿದ್ರು. ಬಟ್ ನಾನು ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ, ಹೆಣ್ಮಕ್ಳು ಪರವಾಗಿ ಒಂದ್ ಕ್ವೆಶನ್ ಕೇಳಬೇಕು. ಇವಾಗ ಮನೇಲಿ ಏನಂತಾರೆ ಅಂದ್ರೆ, ಪೊಲಿಟಿಕ್ಸ್ ಹುಡುಗಿರಿಗೆ ಸೇಫ್ ಅಲ್ಲ, ಎಲ್ಲ ಬಿಟ್ಟೋರು ಇಲ್ಲಿ ಫೀಲ್ಡ್ಗೆ ಇಳಿಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು ಅಂತ. ಆದ್ರೆ ನನ್ನ ಪ್ರಕಾರ ಪೊಲಿಟಿಕ್ಸ್ ನಾನು ಒಪ್ಕೊಂತೀನಿ, ಇಟ್ಸ್ ಅ ಲೀಡರ್ಶಿಪ್, ನಾಟ್ ಅ ಪೊಲಿಟಿಕಲ್ ಥಿಂಗ್. ಸೊ ಫಾರ್ ಮೀ, ನಾನು ಏನಾದರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಪಾರ್ಟಿಗೆ ಎಕ್ಸೆಪ್ಟ್ ಮಾಡ್ತೀರಾ ಸರ್ ನಮ್ಮಂತ ಲೀಡರ್ಸ್ನ? ಖಂಡಿತ ಅಮ್ಮ. ನನ್ನ ಹೆಣ್ಮಕ್ಳನ್ನ ಕೇಳಿ ಒಂದ್ ನಿಮಿಷ. ನೀವೇನು ಮಾಡೋದ್ ಬೇಡ. ಹೆಂಗ್ ಜಾಯಿನ್ ಆಗ್ಬೇಕು ಗೊತ್ತಾ ನೀವು? ನಿಮ್ಗೇನೋ ಐಡಿಯಾಸ್ ಇದೆ ಅನ್ಕೊಳ್ಳಿ. ನಾನು ಈ ತರ ಒಂದು ಏರಿಯಾದಲ್ಲಿ ನಿಂತ್ಕೊಂಡು, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಅಥವಾ MLA ಎಲೆಕ್ಷನ್ ಇರ್ಬೋದು, MP ಇರ್ಬೋದು, ನಾನು ಈ ತರ ನಿಂತ್ಕೊಂಡು ಈ ತರ ಟೆಕ್ನಾಲಜಿ ತಂದು ಈ ತರ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತೀನಿ, ನಾನು ಬರೀ ಸಂಬಳ ತಗೊಂಡು ಕೆಲಸ ಮಾಡ್ತೀನಿ, ಈ ತರ ನಿಮ್ಮ ಐಡಿಯಾಲಜಿ ಕೊಟ್ರೆ ಸಾಕು ನನಗೆ. ನೀವು ಆಮೇಲೆ ಕ್ಯಾನ್ವಾಸ್ಗೂ ಬರೋದು ಬೇಡ ನೀವು. ನಾನು ಈ ಐಡಿಯಾಲಜಿನ ಜನರ ಮುಂದೆ ಇಡ್ತೀನಿ. ಅದು ಇಷ್ಟ ಆದ್ರೆ ಜನಕ್ಕೆ ನಿಮ್ಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು, ನೀವು ಕೆಲಸ ಮಾಡ್ಬೇಕು. ಇಷ್ಟೇ ಸಿಂಪಲ್ ತತ್ವ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ನಾನು ಖಂಡಿತವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು ಅಮ್ಮ. ನಿಮ್ಮಂತವರೇ ಬರಬೇಕು, ಯಂಗ್ಸ್ಟರ್ಸ್ ನೀವು ಬರಬೇಕು. ಈ ದೇಶ ಬದಲಾಗಬೇಕು ಅಂದ್ರೆ ನಿಮ್ಮಂತವ್ರು ಬರ್ಬೇಕು. ಆಕ್ಚುಲಿ ನಾನು ಹೇಳ್ತಾನೆ ಇರ್ತೀನಿ, ದಿಸ್ ಇಸ್ ನಾಟ್ ಮೈ ಪಾರ್ಟಿ, ದಿಸ್ ಪಾರ್ಟಿ ಇಸ್ ಮೇಡ್ ಫಾರ್ ಯು. ನಿಮಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಹತ್ರ ಕೆಲಸ ಮಾಡ್ತೀನಿ, ಎಲ್ಲ ಕಡೆ ಹೋಗಿ ಪಬ್ಲಿಸಿಟಿ ನಾನು ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಅಮ್ಮ. ಮೈತ್ರಿ ಸರ್ಕಾರ ಇಲ್ಲ, ಖಂಡಿತ ನಾನು ಯಾವಾಗ ಹೇಳ್ತಾ ಇರ್ತೀನಿ. ಇವಾಗ ನಾನು ಅದೇ ಈ ಮತ್ತೆ ಎಲೆಕ್ಷನ್ ಏನೋ ಬಿಟ್ಟೋಗಿದಾರಲ್ಲ, ಆ 15-20 ಜನ ಕ್ಯಾಂಡಿಡೇಟ್ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದೀನಿ. ಏನ್ ಗೊತ್ತಾ, ಒಂದೇ ಕಂಡೀಷನ್. ನಾವು ನಿಲ್ತೀವಿ, ಅಕಸ್ಮಾತ್ ನೀವು ನಮ್ಗೆ 15 ಸೀಟ್ ಕೊಟ್ರಿ ಅನ್ಕೊಳ್ಳಿ, ಫಸ್ಟ್ ಪಾಯಿಂಟ್ ನಾವು ಹೇಳೋದು, ನಾವು ಯಾರ ಜೊತೆನೂ ಸೇರಲ್ಲ. ಏನ್ ಹೇಳಿ, ನಮ್ಗೆ ಅಧಿಕಾರ ಬೇಕಾಗಿಲ್ಲ, ನಾವು MLA ಆಗೇ ಇರ್ತೀವಿ. ನೆಕ್ಸ್ಟ್ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇರ್ತೀವಿ. ನಿಮಗೆ ಏನು ಬೇಕು ಅದನ್ನ ಸರ್ಕಾರಕ್ಕೆ ತಲುಪಿಸ್ತೀವಿ, ಅದನ್ನೇ ಡಿಮ್ಯಾಂಡ್ ಮಾಡ್ತೀವಿ. ನೀವು ಇದು ಮಾಡಿದ್ರೆ ಸರ್ಕಾರ ಉಳಿತದೆ, ಮಾಡಲಿಲ್ಲ ಸರ್ಕಾರ ಬೀಳಿಸ್ತೀವಿ. ಕರೆಕ್ಟಾ? ಹಾಗಾಗ್ಬೇಕಷ್ಟೇ ಹೊರತು ನನಗೆ ಎಷ್ಟು ಕೊಡ್ತೀಯ ನಾನು ಸರ್ಕಾರ ಬೀಳಿಸ್ತೀನಿ, ನನಗೆ ಮಿನಿಸ್ಟರ್ ಕೊಡ್ತೀಯ ನಾನು ಸರ್ಕಾರ ಬೀಳಿಸ್ತೀನಿ, ಅದಾಗಬಾರ್ದಲ್ವಾ? ಕರೆಕ್ಟ್ ಏನ್ರಿ? ಏನಕ್ಕೆ ಈ ತರ ಆಗ್ತಿದೆ ಅಂದ್ರೆ, ಅವನು 50 ಕೋಟಿ ಖರ್ಚು ಮಾಡಲ್ ಬಂದಿಯಾನೆ ಅಲ್ವಾ? ನೀವು ಕೇಳಂಗೆ ಇಲ್ಲ ಅವನ್ನ, ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ನಾನು ಬಿಸ್ನೆಸ್ ಮಾಡ್ತಿರೋದು ಅಂತ ನಾವು. ಸೊ ಅದಕ್ಕೆ ನಾನು ಹೇಳ್ತಿರೋದು, ವಿಚಾರಗಳಿಗೆ ಓಟ್ ಹಾಕಿ, ಪಕ್ಷಗಳಿಗೆ ವ್ಯಕ್ತಿಗಳು ನೋಡಿ ಓಟ್ ಹಾಕ್ಬೇಡಿ. ಓಕೆನಾ? ಅದನ್ನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಗೊತ್ತಾದ್ರೆ ನೀವು 10 ಜನಕ್ಕೆ ತಲುಪಿಸಿ, ಅದನ್ನ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿಗೆ ಹೇಳಿ. ದಯವಿಟ್ಟು ಆ ಪ್ರಜಾಕೀಯ ವೆಬ್ಸೈಟ್ನ ನೋಡಿ. ಓಕೆನಾ? ಆ್ಯಪ್ ಇದೆ, ಆಂಡ್ರಾಯ್ಡ್ ಅಲ್ಲಿ, ಐಫೋನ್ ಅಲ್ಲಿ ಇದೆ, ಅದನ್ನ ನೋಡಿ ದಯವಿಟ್ಟು. ಪ್ಲೀಸ್ ಸ್ಪ್ರೆಡ್ ದಿಸ್. ಸರ್ ನೀವು ಮಾಡಿ ಅಂತ ಹೇಳ್ಬಿಡಿ, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನೀವುಗಳು ಮಾಡ್ಬಿಟ್ರೆ ದೊಡ್ಡ ರೆವಲ್ಯೂಷನ್ ಆಗ್ಬಿಡುತ್ತೆ.